ಆಧ್ಯಾತ್ಮ ಲೋಕದಲ್ಲಿ ಕಳಚಿತು ಕರ್ನಾಟಕದ ಮತ್ತೊಂದು ಕೊಂಡಿ. ಆಜ್ಞಾಚಕ್ರಾಧಿಪತಿ, ಬಾಲಬ್ರಹ್ಮಚಾರಿ, ಹಿಮಾಲಯ ತಪಸ್ವಿ, ಶಾಂತಮೂರ್ತಿ, ಆತ್ಮಜ್ಞಾನಿ, ನಡೆದಾಡುವ ದೇವರು, ಸಮರ್ಥ ಸದ್ಗುರು ಶ್ರೀ ರಾಮಕೃಷ್ಣ ಮಹಾರಾಜರು 23 ಜನವರಿ 2025ರಂದು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಾವಿರಾರು ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕರು. ಇವರ ಮಾರ್ಗದರ್ಶನದಿಂದ ಅನೇಕರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಯಾವುದೇ ಪ್ರಚಾರವನ್ನು ಪಡೆಯದೆ ಪ್ರಚಾರದಿಂದ ದೂರವೇ ಉಳಿದುಕೊಂಡು ತಮ್ಮ ಗುರುಗಳಾದ ಸಮರ್ಥ ಸದ್ಗುರು ನರಸಿಂಹೇಶ್ವರ ಮಹಾರಾಜರ ನಾಮೋಪದೇಶ ಎಲ್ಲೆಡೆ ಹರಡುವ ಮತ್ತು ಭಕ್ತರಿಗೆ ಆಧ್ಯಾತ್ಮದ ಮಾರ್ಗ ತೋರುವ ಕಾರ್ಯದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಭಗವದ್ಗೀತೆಯ ಶ್ಲೋಕದ ಅರ್ಥದಂತೆ ಶರೀರದಲ್ಲಿದ್ದಷ್ಟು ಕಾಲ ಕರ್ಮಗಳನ್ನು ಮಾಡುವುದು ಅನಿವಾರ್ಯ. ಆದ್ದರಿಂದ ಕರ್ಮ ನಡೆಸದೇ ಇರುವುದು ತ್ಯಾಗವಲ್ಲ. ಕರ್ಮ ಫಲವನ್ನು ಬಯಸದೆ ಕರ್ಮಗಳನ್ನು ನಡೆಸುವವರೇ ನಿಜವಾದ ತ್ಯಾಗಿಗಳು ಎಂಬ ಮಾತಿನಂತೆ ತಮ್ಮ ಜೀವನವನ್ನು ಭಕ್ತರಿಗೆ ಆಧ್ಯಾತ್ಮವನ್ನು ಉಣಬಡಿಸಲು ಮುಡಿಪಿಟ್ಟವರು ಶ್ರೀ ರಾಮಕೃಷ್ಣ ಮಹಾರಾಜರು. ಹೆಸರಿನಲ್ಲಿಯೇ ರಾಮ ಮತ್ತು ಕೃಷ್ಣರನ್ನು ಒಂದುಗೂಡಿದ ಜೀವ ಅವರಂತೆಯೇ ಭಕ್ತರ ಬಾಳಿಗೆ ಬೆಳಕಾದರು. ಶ್ರೀ ಸಮರ್ಥ ಸದ್ಗುರು ನರಸಿಂಹೇಶ್ವರ ಆಧ್ಯಾತ್ಮ ಆಶ್ರಮ ಯಲಹಟ್ಟಿಯ ಶ್ರೀಗಳಾದ ಸಮರ್ಥ ಸದ್ಗುರು ಶ್ರೀ ರಾಮಕೃಷ್ಣ ಮಹಾರಾಜರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿಯಲ್ಲಿ 1933ರಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಆಧ್ಯಾತ್ಮದಲ್ಲಿ ಒಲವು ಹೊಂದಿದ್ದರು. ಮೀರಜ್, ಹುಬ್ಬಳ್ಳಿ ಹೀಗೆ ಹಲವಾರು ಕಡೆಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಪದವಿ ಪಡೆದರು. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಶ್ರೀ ನರಸಿಂಹೇಶ್ವರ ಮಹಾರಾಜರ ಪ್ರೀತಿಯ ಶಿಷ್ಯರಾದ ರಾಮಕೃಷ್ಣ ಮಹಾರಾಜರು ಗುರುವಿನ ಮಾತಿನಂತೆ ಹಿಮಾಲಯದಲ್ಲಿ 8 ವರ್ಷಗಳ ಕಾಲ ತಪಸ್ಸು ಮಾಡಿ ಕರ್ನಾಟಕಕ್ಕೆ ಮರಳಿದರು. ಬಾಗಲಕೋಟೆ ಜಿಲ್ಲೆಯ ರಮಕೈ-ಬನಹಟ್ಟಿ ತಾಲೂಕಿನ ಯಲಹಟ್ಟಿ ಗ್ರಾಮದಲ್ಲಿ ತಾವು ದುಡಿದ ಹಣದಿಂದಲೇ ಶ್ರೀ ನರಸಿಂಹೇಶ್ವರ ಆಧ್ಯಾತ್ಮ ಆಶ್ರಮವನ್ನು ಸ್ಥಾಪಿಸಿದರು. ಭಕ್ತರಿಗೆ ಆಧ್ಯಾತ್ಮದ ದಾರಿಯನ್ನು ತೋರಿದರು. ನಂತರ ಭಕ್ತರ ತನು ಮನ ಧನದಿಂದ ಆಧ್ಯಾತ್ಮ ಆಶ್ರಮ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಇದಷ್ಟೇ ಅಲ್ಲದೆ ಹಾವೇರಿ, ಐಗಳಿ, ರಾಯಬಾಗ್, ಸಾಂಗಲಿ, ಹಿರೇಕೆರೂರು ಸೇರಿದಂತೆ 10 ಕಡೆಗಳಲ್ಲಿ ಆಧ್ಯಾತ್ಮ ಆಶ್ರಮವನ್ನು ನಿರ್ಮಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದಕ್ಷಿಣ ಭಾರತದ ಹಲವು ಪ್ರದೇಶಗಳಲ್ಲಿ ಭಕ್ತರನ್ನು ಹೊಂದಿದ್ದಾರೆ. ಜಾತಿ, ಮತ, ಪಂಥಗಳ ಗಡಿದಾಟಿ ಎಲ್ಲರಲ್ಲೂ ಇರುವ ಆತ್ಮರಾಮನನ್ನು ಕೂಡಿದ ರಾಮಕೃಷ್ಣ ಮಹಾರಾಜರ ಅಗಲಿಕೆ ಆಧ್ಯಾತ್ಮಿಕ ಜಗತ್ತಿಗೆ ಅತಿ ದೊಡ್ಡ ನೋವಿಗೆ ಕಾರಣವಾಗಿದೆ. ಶ್ರೀಗಳು ಪಂಚಭೂತಗಳಲ್ಲಿ ಲೀನರಾಗಿ ದೇಹದಿಂದ ದೂರವಾಗಿರಬಹುದು. ಅವರನ್ನು ಆರಾಧಿಸುವ ಮನೆಗಳಲ್ಲಿ ಯುವತಿಯಾಗಿ ಅಜರಾಮರವಾಗಿರುವರು. ಗುರುವಿನ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ. ಆರಾಧಿಸುವ ಭಕ್ತರೊಂದಕ್ಕೆ ನೋವನ್ನು ಮರೆಸುವ ಶಕ್ತಿಯನ್ನು ನೀಡಲಿ.